ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾವು ಮತ್ತೆ ಆ್ಯನ್ಯುವಲ್ ಡೇ ಹೊರಡ್ತಾ ಇದ್ದೀವಿ. ಬರುವ ಸ್ಕೂಲ್ ಆ್ಯನ್ಯುವಲ್ ಡೇ ಇದೆ, ಅದಕ್ಕೆ ಹೊರಡ್ತಾ ಇದ್ದೀವಿ. ನನ್ನ ಫ್ರೆಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ಅಮ್ಮ, ನಾನು, ನನ್ನ ಮಗಳು ಎಲ್ಲರೂ ಹೊರಡ್ತಾ ಇದ್ದೀವಿ. ಎಲ್ಲ ಹೊರಟಿದ್ದೀವಿ. ಜರನಾ ಅಂತ ನನ್ನ ಫ್ರೆಂಡ್. ಹಾಗೆಯೇ ನಿನ್ನೆ ಮೊನ್ನೆನೂ ಅಲ್ಲಿ ರಫೀಣನ್ ಪಕ್ಕದಲ್ಲೇ ಒಬ್ಬರು ಇದ್ರಲ್ವ, ಇಂಟ್ರೊಡ್ಯೂಸ್ ಮಾಡಿಸಿದ್ದೆ. ಅವ್ರ ವೈಫ್ ಇವರು. ಅವರು ನಾವೆಲ್ಲ ಒಟ್ಟಿಗೆ ಹೊರಡ್ತಾ ಇದ್ದೀವಿ. ಸಾರಿ, ನಾನು ಅವಾಗ ಬರುವ ಸ್ಕೂಲ್ ಅಂತ ಹೇಳಿದೆ. ಬರೋ ಸ್ಕೂಲಲ್ಲ, ಬಾಯ್ಸ್ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ನಡೀತಾ ಇದೆ. ಅಲ್ಲಿಗೆ ಇವಾಗ ಬಂದಿದ್ದೀವಿ. ಇಲ್ಲಿಂದನೇ ಎಂಟ್ರೆನ್ಸ್. ಅಲ್ಲೆಲ್ಲ ಫುಲ್ ಅಂಗಡಿ ಹಾಕ್ಕೊಂಡು ಫುಲ್ ಜೋರಾಗಿದ್ದಾರೆ. ಇವಾಗ ಶುರು ಆಗಿದೆ. ಎಷ್ಟು ಇವಾಗ 7:30 ಆಗಿದೆ. 7 ಅಲ್ಲ, 8 ಆಗಿದೆ. ಇವಾಗ ಶುರು ಮಾಡಿದ್ದಾರೆ. ಇಲ್ಲಿ ತನಕ ಭಾಷಣನೇ ಇತ್ತು, ಅದಕ್ಕೆ ನಾವು ಕೂಡ ಲೇಟಾಗಿ ಬಂದ್ವಿ. ಅವ್ರ ಜೊತೆ ಹೋಗೋಣ. ಇಲ್ಲಿ ನಮ್ಮದು ಗಣಪತಿ ದೇವಸ್ಥಾನ ಬಂತು. ಇಲ್ಲಿಂದ ಹೀಗೆ ಬಾಯ್ಸ್ ಸ್ಕೂಲ್ ಫೀಲ್ಡಲ್ಲಿ ಇಲ್ಲಿದ್ದಾರೆ ನಮ್ಮ ರಫೀಣ ಕೂಡ. ಬ್ಲೂ ಕ್ಯಾಪ್ ರಫೀಣ. ಇಲ್ಲಿದ್ದೀನಿ. ಅಮ್ಮ ಬಂದಿಲ್ಲ ಅಂತ ಕೇಳಿದ್ರು ರಫೀಣ. ನಾನು ಇಲ್ಲೇ ಇದ್ದೆ, ನೋಡಿರಲಿಲ್ಲ ರಫೀಣ. ಈಗ ನಮ್ಮ ರಿಪ್ಪನ್ಪೇಟೆ ನೋಡೋದಕ್ಕೆ ಒಂದು ಚೆಂದ. ಇವಾಗ ಖುಷಿ ಆಗುತ್ತೆ. ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇವಾಗ. ಫಸ್ಟ್ ಏನೇನೂ ಇರಲಿಲ್ಲ, ಫುಲ್ಲು ಕಾಡು. ಇಲ್ಲಿಂದ ಜನ ಸೇರಿದ್ದಾರೆ. ಎಷ್ಟೊಂದು ಜನ ಇದ್ದಾರೆ ನೋಡಿ. ಒಂದು 8 o'clock ಆಗಿದೆ ಇವಾಗ. ನಮ್ಮ ಅಮ್ಮರೆಲ್ಲ ಸೀಟ್ ಹುಡ್ಕೊತ ಹೋಗ್ತಾ ಇದ್ದಾರೆ. ಅವ್ರಿಗೆ ಸಿಗುತ್ತೆ, ಇವಾಗ ನನಗೆ ಸಿಗಲ್ಲ, ಯಾಕಂದರೆ ವಿಡಿಯೋ ಮಾಡ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರಾರಂಭಿಸಿ. ಎಲ್ಲರೂ ಪೋಷಕರು ನಿಮ್ಮ ಮಕ್ಕಳು ಜೋರಾಗಿ ಒಮ್ಮೆ ಚಪ್ಪಾಳೆ ಹಾಕಿ ಪ್ರೋತ್ಸಾಹಿಸಿ. ಎಲ್ಲಿದ್ದಾಳ? ಫ್ರಂಟಲ್ಲ. ನಮ್ಮ ರಾಜ್ಯ ಹೆಂಡತಿ ಮಕ್ಳಿಗೆ ಡ್ಯಾನ್ಸ್ ಮಾಡ್ಕೊಂಡು ಈ ಕಡೆ ಹೊರಗಡೆ ಬಂದ್ಲು. ಅವಳನ್ನ ನೋಡ್ತಾ ಇದ್ದೀನಿ. ಆ ಗ್ರೂಪಲ್ಲಿ ಎಲ್ಲಿದ್ದಾಳ ಕಾಣ್ತಾ ಇಲ್ಲ. ಅವಳು ಈ ಕಡೆ ತಿರುಗಿದ್ರೆ ಗೊತ್ತಾಗತ್ತೆ. ಖುಷಿ ಅಕ್ಕ ಅನ್ನೆ. ಬರಲಲ್ಲ, ಇಲ್ಲೇ ಇದ್ದಾಳಲ್ಲ. ಬಾಯ್ಸ್ ಸ್ಕೂಲ್ ಆ್ಯನ್ಯುವಲ್ ಡೇ ನಡೀತಾ ಇದೆ ಅಲ್ವಾ. ಇಲ್ಲಿ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ಜನ ಮಾತ್ರ ನೋಡಿ ಎಷ್ಟು ಜನ ಇದ್ದಾರೆ. ಒಂದನೇ ತರಗತಿಯ ಮಕ್ಕಳು ಮುಂದಿನ ತಯಾರಿ ರಾಗದಿಂದ ತಂದಾನ. 2ನೇ ತರಗತಿಯ ವಿದ್ಯಾರ್ಥಿಗಳಿಂದ ರಾಗದಿಂದ ತಂದಾನ. ಮುಂದಿನ ತಯಾರಿ ವಿದ್ಯಾರ್ಥಿಗಳು ರೆಡಿಯಾಗಿರ್ಬೇಕು. ಸುಮಾರು ಜನ ಸೇರಿದ್ದಾರೆ. ಇದು ಬಾರಿಗೆಲ್ಲ ಹಬ್ಬ. ಇದ್ರಿಗಿಂತನೂ ಅಲ್ಲಿ ಮೊನ್ನೆ ಯಾವ ಸ್ಕೂಲ್ SP ಹೋಗಿದ್ದಾಗ ಸುಮಾರು ಜನ ಸೇರಿದ್ರು. ನೋಡ್ಬೇಕಿನ್ನು ಮುಂದೆ ಎಷ್ಟು ಜನ ಸೇರ್ತಾರೆ ಅಂತ ಹೇಳ್ಬಿಟ್ಟು.
ಇಂದು ಬಾಲಿಗೆಲ್ಲ ಹಬ್ಬ ತಂಡದ ವಿದ್ಯಾರ್ಥಿಗಳು ವೇದಿಕೆಗಳನ್ನ ತಯಾರು ಮಾಡಿ ವೇದಿಕೆಯ ಸಮೀಪಕ್ಕೆ ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ಇಂದು ಬಾಲಿಗೆಲ್ಲ I am the national flower of India. Thank you. Jai Hind. ಮುಗ್ದಾದ್ಮೇಲೆ ಹಿಡಿತಿದ್ದೀನಿ ನಾನು. Thank you for the Samruddhi. ಕಟ್ ಮಾಡು. Now. ಶೇಕ್ ಮಾಡ್ಬೇಡ. ಕೊಡು ಕೊಡು. Look, woman, I am a sweet and juicy mango. I am the king of all fruits. I am yellow in color. I am rose in summer. I am the national fruit of India. Thank you. ಎಲ್ಲರಿಗೂ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಪೇರೆಂಟ್ಸ್ಗೂ ಊಟ ಇದೆ, ಯಾರು ಬೇಕಾದ್ರೂ ಊಟ ಮಾಡ್ಬೋದು. ಪೇರೆಂಟ್ಸ್ ಆಗಲಿ ಯಾರು ಹೊರಗಿನ ಜನಗಳೇ ಆಗಲಿ ಯಾರು ಬಂದ್ರೂ ಇಲ್ಲಿ ಊಟ ಇದೆ. ಪರಿಚಯ ಆಂಟಿ ಇವರು ಹೂವು ಹಾರಿಸ್ತಾ ಕೂತಿದ್ದಾರೆ. ನಮ್ಮಮ್ಮ ನನ್ನ ಮಕ್ಳು ಇಲ್ಲಿ ಕೂತಿದ್ದಾರೆ ಊಟ ಮಾಡ್ತಾ. ಇಲ್ಲಿಂದ ಅಂಗಡಿ ಶುರು. ಪಾನಿಪುರಿ, ಐಸ್ ಕ್ರೀಮ್, ಆ ಕಡೆನೂ ಐಸ್ ಕ್ರೀಮ್, ಮತ್ತು ಆ ಕಡೆ ಲಾಸ್ಟ್ ಕಾರ್ನರ್ ಬೋಂಡ ಮಾಡ್ತಾ ಇದ್ದಾರೆ. ಆ ಕಡೆ ಐಸ್ ಇದಲ್ವ, ಐಸ್ ಗಾಡಿ ಇದಲ್ವ, ಅದ್ರ ಪಕ್ಕದಲ್ಲಿ ಬೋಂಡ ಮಾಡ್ತಾ ಇದ್ದಾರೆ. ಆಯಿತು, ಆಮೇಲೆ ಹಾಗೆ ಮಂಡಕ್ಕಿ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಕಾರ್ನರಲ್ಲಿ ನಮ್ಮ ರಫಿ ಅಣ್ಣ, ಅಲ್ಲಿ ಲಾಸ್ಟ್ ಕಾರ್ನರ್ ರಫಿ ಅಣ್ಣ ಪಾನಿಪುರಿ ಮಾಡ್ತಾ ಇದ್ದಾರೆ. ಅದ್ರ ಪಕ್ಕದಲ್ಲಿ ಗೋಬಿ ರೈಸ್ ಅನಿಸುತ್ತೆ, ನೋಡಲಿಲ್ಲ ಅಲ್ಲಿ ಹತ್ತಿರ ಹೋಗ್ಬಿಟ್ಟು. ಹಾಗೆ ಇಲ್ಲಿ ಮಸಾಲೆ ಮಂಡಕ್ಕಿ ಪಕ್ಕದಲ್ಲಿ ನಮ್ಮ ಜರಿನವ್ರದ್ದು. ನೆಕ್ಸ್ಟ್ ಇಲ್ಲಿ ಬಜ್ಜಿ ಬೋಂಡ. ನೋಡೋಣ, ಎಲ್ಲ ಒಂದು ಟೇಸ್ಟ್ ಮಾಡ್ಕೊಂಡೆ ಹೋಗೋಣ ಅಂತ ಇದ್ದೀನಿ. ಮಾಡುವ. ನನ್ನ ಮಗಳು ರೈಸ್ ತಿಂದ್ಬಿಟ್ಟು ಬಂದಳು. ಇಲ್ಲಿ ಪಲಾವ್ ಮಾಡಿದ್ರು, ಪಲಾವ್ ತಿಂದ್ಕೊಂಡು ಅಮ್ಮ ಇಲ್ಲಿ ಇಲ್ಲೋಡೆ ತಿಂದ್ಬಿಟ್ಟು ಇವಾಗ ಬಂದ್ಲು. ಖಾರ ಆಗ್ತೈತ. ನಮ್ಮ ಹರೀಶ್ ಅಣ್ಣ, ನಮ್ಮ ಅಣ್ಣನ ಫ್ರೆಂಡ್ ಬಂದ್ಕೊಳ್ಳೆ ನಮ್ಮ ವಿಡಿಯೋ ತೆಗಿಲ್ವಾ ಕೇಳ್ತಾ ಇದ್ದಾರೆ. ಅದಕ್ಕೆ ಪಾಪ ಒಂದು ವಿಡಿಯೋ ಮಾಡುವ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಅಣ್ಣ ಯಾರಣ್ಣ? ಅಯ್ಯೋ, ನಾ ಮಾತಾಡ್ಸ್ಕೊಂಡು ಬಂದೆ ಫಸ್ಟೇ. ಈಗ ಹೋಗ್ಬೇಕು, ಈ ಕಡೆಯಿಂದ ಹೋಗಬೇಕು. ನಾನು ಯಾವಾಗಲೂ ಇಲ್ಲಿ ಒಂದು ಕ್ಯಾಂಟೀನಿಗೆ ಹೋಗ್ಬಿಟ್ಟು ಗೋಬಿ ರೈಸ್ ತೊಗೊತಾ ಇದ್ನಲ್ಲ, ಅವ್ರು ಇಲ್ಲಿ ಬೋಂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅವ್ರ ವೈಫ್ ಇಲ್ಲ, ಇಲ್ಲಿ ಅವ್ರ ಹಸ್ಬೆಂಡ್ ಇದ್ದಾರೆ. ಇಲ್ಲಿ ನಾನು ಅವ್ರನ್ನ ಅಬ್ಸರ್ವೇ ಮಾಡಲಿಲ್ಲ. ನಾನು ಇವಾಗ ಬೋಂಡದಲ್ಲೇ ಕಣ್ಣಿತ್ತ ನನಗೆ, ಅದಕ್ಕೋಸ್ಕರ ಅವ್ರನ್ನ ಅಬ್ಸರ್ವ್ ಮಾಡಿಲ್ಲ. ಪಾಪ ನಮಸ್ಕಾರ ಅಂತ ಹೇಳಿದ್ರು, ಆವಾಗ ನನಗೆ ಗೊತ್ತಾಯಿತು. ಅಲ್ಲಿ ತನಕ ನನಗೆ ಗೊತ್ತಾಗಲಿಲ್ಲ. ಸಾರಿ ಒಟ್ಟು ಎಲ್ಲಿ ಫೋಕಸ್ ಮಾಡಿದೆ ಅಣ್ಣ, ನಾ ಮಾಡಿದೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬರ್ತೀನಿ, ಹಾಗೆ ಬರ್ತೀನಿ. ರಫೀಣ ಕಾರ್ನರ್, ಆ ಕಡೆ ಕಾರ್ನರ್.
ಪರಿಚಯ ಇವಣ್ಣ ತುಂಬ ಆಸೆ ಮಾಡ್ತಾರೆ, ಯಾವಾಗೂ ಎಲ್ಲೇ ಸಿಕ್ಕಿದ್ರು ಮಾತಾಡಿಸ್ತಾರೆ ಪಾಪ. ಲಾಸ್ಟ್ ಟೈಮಲ್ಲಿ SP ಸಿಕ್ಕಿದ್ರು, ನಾ ಹಾಗೆ ಮಾತಾಡ್ಸ್ಕೊಂಡು ಹಾಗೆ ಮರ್ತೇ ಹೋಗ್ಬಿಟ್ಟೆ. ನನಗೆ ಒಂಥರ ಬೇಜಾರಾಯ್ತು, ಇವಾಗ ಸಿಕ್ಕಿದ್ರ ಮತ್ತು ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಬನ್ನಿ ಒಬ್ಬೊಬ್ರೆ. ಸಾಂಗ್ ಯಾವುದು ಅಂತನಾ? ಓಕೆ, ಥ್ಯಾಂಕ್ ಯು. ದಾರಿ ಬಿಡಿ. ಓಹೋ ನನಗೊಂದು ಕೋಟ್ ಕೊಟ್ಟು ಹೋಗ್ಬೋದಿತ್ತೇನೋ ಅಪ್ಪ. ಇಷ್ಟೇ ಅನ್ಸುತ್ತಲ್ಲ. ನೋಡ್ರಿ ಆ ಕಡೆಯಿಂದ ಬರ್ತಾ ಇದ್ದಾರ. ಎಲ್ಲೆಲ್ಲ ನೀವೇ ತಡೀರಿ, ಒಂದು ಹಾಕ್ತೀನಿ ನೋಡ್ರಿ ಒಂದ್ಸತಿ. ನಾಳೆ ವಿಡಿಯೋ ನೋಡ್ರಿ. ಬಾಯ್. ಮನೆ ಹತ್ರ ಬಂದು ಇವಾಗ ಮನೆಗೆ ಹೋಗೋದೊಂದು ಬಾಕಿ ಅಷ್ಟೇ. ಏನೋ ನಮ್ಮ ನಾಯಿ ಹತ್ರ ಮಾತಾಡ್ಸ್ತಿದ್ದಾರೆ ನಮ್ಮಮ್ಮ. ಈ ಬೀದಿ ನಾಯಿಗಳೆಲ್ಲ ನಮ್ಗೆ ಒಂಥರ ಫ್ರೆಂಡ್. ಏನು ಮಾಡೋದು, ಮನೆ ಹತ್ರನೇ ಇರತ್ತಲ್ಲ, ಅದಕ್ಕೋಸ್ಕರ ನಮ್ಮನೆ ಕೆಲಸ ಇಷ್ಟರ ಮಟ್ಟಿಗೆ ಬಂದಿದೆ. ಹೊರಗಡೆಯಿಂದ ಬಂದಿದ್ದಲ್ಲ, ಅದಕ್ಕೋಸ್ಕರ ಇವಾಗ ನನ್ನ ಮಗಳಿಗೊಂದು ದೃಷ್ಟಿ ತೆಗಿತಾ ಇದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓ ಹಾಗಾದರೆ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮಗೇನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ನಾಯಿ ನೋಡ್ತಿದ್ದೆ. ನೋಡಿ ಒಳಗೆ ನೋಡಿ ಅಮ್ಮ, ಅಲ್ಲಿ ನಾಯಿ ನೋಡ್ತಾ ಇರೋದು ನೋಡ್ರಿ. ನಮ್ಮಿಬ್ರಿಗೆ ಏನೋ ಮಾಡ್ತಿದ್ವಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದೆ. ಬಾಯ್ ಕೆಂಪಿ. ಬಾಯ್ ಕೆಂಪನಾ? ಅದು ಕೆಂಪಿ ಅಲ್ವಾ? ನೋ ಕಾಮೆಂಟ್ಸ್. ಓಕೆ, ಬಾಯ್. खत्म. बाय टाटा, गुड बाय, गया. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಾನು ವಿಡಿಯೋನ ವಾಚ್ ಮಾಡ್ತೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನನ್ನ ಸಮಯ ಬಂದಾಯ್ತು, ನಾನು ಹೊರಡ್ಬರ್ತೀನಿ.